ಹೇ, ತಲೆ ಕೆಡ್ಸ್ಕೋಬೇಡ, ತೊಂದರೆ ಏನೂ ಆಗಲ್ಲ. ನೀನು ಈಗ ಮನೇಲಿದ್ಯೋ ಹೊರಗಡೆ ಇದೆಯೋ? ಮನೆಯಿಂದ ಹೊರಗಡೆ ಇದ್ದೀನಿ ಮೇಡಮ್. ನಾನು ನಿನ್ನ ನಂಬರ್ಗೆ ಒಂದು ಹೋಮ್ ಸ್ಟೇ ಲೊಕೇಶನ್ ಕಳಿಸ್ತೀನಿ. ನೀನು ಅಲ್ಲಿಗೆ ಕ್ಯಾಬ್ ಮಾಡ್ಕೊಂಡು ಬಾ. ನಾನು ಸೇಫಾಗಿ ನೋಡ್ಕೋತೀನಿ. ಮೇಡಮ್, ನಂಗೇನು ಪ್ರಾಬ್ಲಮ್ ಆಗಲ್ಲ ತಾನೆ? ನಾನು ಹೇಳ್ತಾ ಇದ್ದೀನಿ ತಾನೆ, ನಾನಿರೋ ಜಾಗಕ್ಕೆ ಬಾ, ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ. ಆ ರೀತಿ ತೊಂದರೆಲಿ ಬಿದ್ದರೂ ಕೂಡ ಅಕೌಂಟಿಗೆ ದುಡ್ಡು ಹಾಕಿರೋದು ನಾನು. ಪೊಲೀಸರು ನನ್ನ ತಾನೇ ಹಿಡಿಬೇಕು ಮೊದಲು. ನನಗೆ ಹೆಲ್ಪ್ ಮಾಡಿರೋ ನಿನಗೆ ರಕ್ಷಣೆ ಕೊಡಬೇಕಾದ್ದು ನನ್ನ ಕರ್ತವ್ಯ. ನೀನು ಧೈರ್ಯವಾಗಿರೋ. ತುಂಬಾ ಥ್ಯಾಂಕ್ಸ್ ಮೇಡಮ್. ನೀವಿಷ್ಟೆಲ್ಲ ಸಹಾಯ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಮೇಡಮ್. ನಾನು ಹೇಳೋದೆಲ್ಲ ಹೇಳಿದ್ದೀನಿ. ಬರಬೇಕು ಅನ್ಸಿದ್ರೆ ಬಾ. ಮಂತ್ರ, ಯಾಕೆ ಮುಖದಲ್ಲಿ ಏನೋ ಟೆನ್ಷನ್ ಕಾಣಿಸ್ತಿದೆ? ಆ ಗೀತನ ಬಗ್ಗೆ ಹೇಳಿದ್ನಲ್ಲ, ಅವಳು ತಲೆನೋವಾಗೋ ಕಾಣ್ತಾಳೆ. ಯಾವತ್ತಿದ್ರೂ ಆ ಪೊಲೀಸವರು ಇವಳು ಬಾಯಿ ಬಿಡಿಸ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು ಅಂತ್ಯಾ? ನೇರವಾಗಿ ಅವ್ರು ಯಾರಿಂದನೂ ಟಚ್ ಮಾಡಕ್ಕಾಗಲ್ಲ. ಯಾಕೆ ಅಂದ್ರೆ ಗೀತಂಗ್ ದುಡ್ಡು ಕಳ್ಸಿರೋದು ಸುಶಾಂತ್ ಅಕೌಂಟಿಂದ. ಅವರೊಂದು ಗೆಸ್ ಮೇಲೆ ನನ್ನ ಬಗ್ಗೆ ಸೈಬರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ಅಲ್ಲದೆ ನಾವು ಯಾವ ಸಿಮ್ನ ಇಟ್ಕೊಂಡು ಸುಶಾಂತ್ ಅಕೌಂಟ್ನ ಆಪರೇಟ್ ಮಾಡ್ತಿದ್ವೋ ಆ ಸಿಮ್ನ ಮುರಿದು ಬಿಸಾಕಿದ್ದೇನೆ. ಎವಿಡೆನ್ಸ್ ಇಲ್ದಂಗೆ ಮಾಡಿದ್ಯಲ್ಲ, ಯಾಕೆ ಹೆದರ್ತಿದ್ಯಾ? ಇನ್ನೇನ್ ನಿನ್ ಟೆನ್ಷನ್ನು? ಯಾವ ಎವಿಡೆನ್ಸು ಸಿಗಲ್ಲ ಅಂತ ಗೊತ್ತು. ಒಂದ್ ವೇಳೆ ಎವಿಡೆನ್ಸ್ ಸಿಕ್ಕಿದ್ರೆ ಅದು ಗೀತಾನೇ. ಅವಳೇ ಡೇಂಜರಸ್. ಆ ಎವಿಡೆನ್ಸ್ನು ಬದುಕಕ್ ಬಿಡಬಾರ್ದು. ಅದಕ್ಕೆ ಗೀತನ್ ಮುಗಿಸ್ಬೇಕು. ಸಾಕ್ಷಿ ನಾಶ ಮಾಡು ಅಂತ ಹೇಳ್ತಿದ್ಯಾ? ನಿನ್ ಮಾತು ಕರೆಕ್ಟೇ. ಈ ಸಾಕ್ಷಿ ನಾಶ ಮಾಡೋದು ತುಂಬಾ ಅವಶ್ಯಕತೆ ಇದೆ. ಹೌದು, ಸಿಕ್ಕಾಪಟ್ಟೆ ಅವಶ್ಯ. ಅವಳು ಉಸಿರಾಡ್ದಷ್ಟು ನನ್ನ ಉಸಿರು ಏರುಪೇರಾಗತ್ತೆ. ಸರಿ ಬಿಡು, ಆ ಉಸಿರನ್ನ ಪೂರ್ತಿಯಾಗಿ ನಿಲ್ಲಿಸ್ಬಿಡೋಣ. ನಿಲ್ಲಿಸ್ಬಿಡ್ಲಾ? ನಿಲ್ಸು ಅಂತಾನೆ ಹೇಳಿದ್ದು. ಅವಳು ಬರೋದೊಳಗಡೆ ನಿಲ್ಲಿಸ್ಬೇಕು. ಅವಳು ಬರ್ತಾಳೆ ಅಂತೀಯಾ? ಬರ್ತಾಳೆ. ಅವಳ ಮಾತು ಹಿಂದೆ ಆ ನಂಬಿಕೆ ಇತ್ತು. ಹೇಗಾದ್ರೂ ಮಾಡಿ ಗೀತಾ ಅನ್ನೋ ಹೊರೆನ ಇಳಿಸ್ಬೇಕು. ಆದ್ರೆ ಅವಳನ್ನ ಕಳ್ಸಿದ ಜವಾಬ್ದಾರಿ ಬೇರೆಯವ್ರ ಹೆಗ್ಲಿಗೆ ಬೀಳ್ಬೇಕು. ಅರ್ಥ ಆಯ್ತು ಬಿಡು. ಹೊರೆ ಇಳಿಸಿ ವಿಷಯ ನಿನಗೆ ತಲುಪಿಸ್ತೀನಿ. ರೀ, ಎಷ್ಟ್ ದಿನಕ್ಕೆ ಬಟ್ಟೆ ಪ್ಯಾಕ್ ಮಾಡ್ಕೊಳಕ್ ಹೇಳಿದ್ರಿ? ಒಂದು ವಾರಕ್ಕಾಗುವಷ್ಟು ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೋ ಸುಮತಿ. ಸರಿ ರೀ, ಆದ್ರೆ ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ? ಗೊತ್ತಿರೋ ಜಾಗಕ್ಕೆ ಹೋಗ್ತಾ ಇದೀವಿ. ಎಲ್ಲಿ ನಮ್ಮ ಮನಸ್ಸಿಗೆ ಪ್ರಶಾಂತತೆ ಸಿಗುತ್ತೋ ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಹೇಗ್ ಮಾತಾಡೋದು ಗೊತ್ತಾಗ್ತಾ ಇಲ್ಲ. ಯಾಕೋ ನಮ್ ಸುಶಾಂತನ ಅದೃಷ್ಟ, ಹಣೆ ಬರಹ ಚೆನ್ನಾಗಿರೋಂಗ್ ಕಾಣ್ತಿಲ್ಲ. ಭಾಮಿನಿ ಅಮ್ಮವ್ರು ಯಾಕೆ ಫೋನ್ ಮಾಡ್ತಾ ಇದ್ದಾರೆ? ಹಲೋ ಹಲೋ, ವೀರಣ್ಣ ಅವ್ರೆ, ನಿಮ್ ಹತ್ರ ಸ್ವಲ್ಪ ನಾನು ಮಾತಾಡ್ಬೇಕಿತ್ತು. ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ. ನೀವು ನನಗಿಂತ ದೊಡ್ಡವರು. ನಾನೇನೋ ಹೇಳಿ ಅದರಿಂದ ನಿಮ್ಮ ಮನ್ಸಿಗೆ ನೋವಾಗೋದು ನನಗಿಷ್ಟ ಆಗೋದಿಲ್ಲ ಕಣಮ್ಮ. ಅಮ್ಮ, ಈಗ ನಾನಿರೋ ಪರಿಸ್ಥಿತಿಯಲ್ಲಿ, ನನಗಿರೋ ಕೋಪದಲ್ಲಿ ನಾನೇನೋ ಮಾತಾಡ್ಬಿಟ್ಟು ಬೇಡಮ್ಮ. ಅದು ನನಗೂ ಶೋಭೆ ತರೋದಿಲ್ಲ, ನಿಮಗೂ ಶೋಭೆ ತರೋದಿಲ್ಲ. ಅಮ್ಮ, ನನ್ನ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ, ನಿಮ್ಮ ಮಗ ಮಾಡಿರೋ ಘರಂದಾರಿ ಕೆಲಸಕ್ಕೆ ನಾನು ಮನೇಲಿರೋಕ್ಕಾಗ್ತಾ ಇಲ್ಲ. ನೊಂದು ಬಿಟ್ಟಿದ್ದೀನಮ್ಮ. ನೊಂದು ಬೆಂದು ನಾನು ನನ್ನ ಕುಟುಂಬ ಸಮೇತ ಹೊರಗಡೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೇನೆ. ದಯವಿಟ್ಟು ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ಮನಸ್ಸು ಕೆಡಿಸೋ ಕೆಲಸನ ಮಾಡಬೇಡಿ.
ಅಮ್ಮ, ನನ್ನ ಉದ್ದೇಶ ಇಷ್ಟೇ. ನಿಮ್ಮ ಕುಟುಂಬದಲ್ಲಿರುವವರ ಯಾರ ನೆರಳು ನಮ್ಮ ಮೇಲೆ ಬೀಳಬಾರ್ದು ಅನ್ನೋ ಕಾರಣಕ್ಕೆ ಸ್ವಲ್ಪ ದೂರ ಹೋಗ್ತಾ ಇದ್ದೀನಿ. ವೀರಣ್ಣವ್ರೆ, ಸುಮತಿ, ಬಟ್ಟೆ ಪ್ಯಾಕ್ ಮಾಡ್ಕೊ ಹೋಗೋಣ. ಸರಿ ರೀ. ಏನ್ ನಡೀತಾ ಇದೆ ನನ್ನ ತಂಗಿ ಬದುಕಲ್ಲಿ? ಹೇಳು ಗೀತಾ, ನಾನು ಕಳ್ಸಿದ ಲೊಕೇಶನ್ ಸಿಗ್ತಾ? ಬರ್ತಾ ಇದೆಯಾ? ಇಲ್ಲ ಮೇಡಮ್, ನಾನು ಇನ್ನೂ ನಮ್ಮ ಏರಿಯಾದಲ್ಲೇ ಇದ್ದೀನಿ ಮೇಡಮ್. ಏಯ್, ಯಾಕೆ? ಪರಿಸ್ಥಿತಿ ಅರ್ಥ ಆಗ್ತಿದೆಯೇನೆ ನಿನ್ಗೆ? ಮೇಡಮ್, ನಮ್ಮ ಏರಿಯಾದಲ್ಲಿ ಪೊಲೀಸವರು ಇನ್ನೂ ಹುಡುಕ್ತಾನೆ ಇದ್ದಾರೆ ಮೇಡಮ್. ಅವ್ರ ಕಣ್ ತಪ್ಪಿಸಿ ಬರೋದು ತುಂಬಾ ಕಷ್ಟ ಆಗುತ್ತೆ ಮೇಡಮ್. ಯಾಕೋ ನಂಗೆ ತುಂಬಾ ಭಯ ಆಗ್ತಿದೆ ಮೇಡಮ್. ಹೆದರಬೇಡ. ನೀನೇನ್ ಕೊಲೆನೋ ಸುಲ್ಗೆನೋ ಮಾಡಿಲ್ಲ, ಕಳ್ತನನೂ ಮಾಡಿಲ್ಲ. ಏನ ಆಗಿದ್ಯಾ ನಿನ್ಗೆ? ಈಗ ನೋಡು, ಯಾವನೊಬ್ಬನ್ ಮಗು ಕೊಟ್ನಾ, ಅದನ್ನ ಅಬೋರ್ಷನ್ ಮಾಡ್ಸಕ್ಕೆ ಅದಕ್ಕೆ ನಾನು ದುಡ್ಡು ಕೊಟ್ಟು ಹೆಲ್ಪ್ ಮಾಡ್ದೆ. ನೀನ್ ಯಾಕೆ ಹೆದರತ್ಯಾ? ಧೈರ್ಯವಾಗಿ ಮನೆಗೆ ಹೋಗು, ಅದೇನಾಗುತ್ತೋ ನೋಡೋಣ. ಲಾಕ್ ಮಾಡ್ಕೊಂಡು ಒಳಗಿರು. ಯಾರೇ ಬಂದ್ರೂ ಓಪನ್ ಮಾಡ್ಬಿಡ, ಅರ್ಥ ಆಯ್ತಾ? ಲೈಟು ಆನ್ ಮಾಡ್ಬಿಡ. ನಾನು ಕಾಲ್ ಮಾಡಿ ಬಾಗಿಲು ತೆಗಿ ಅನ್ನೋವರೆಗೂ ಬಾಗಿಲು ತೆಗಿಬಾರ್ದು. ನೀನೀಗ ರೂಮ್ಗೆ ಹೋಗು. ನಮ್ಮ ಹುಡುಗರು ಕಾರ್ ತಗೊಂಬರ್ತಾರೆ, ನೀನು ಅಲ್ಲಿಂದ ಕರ್ಕೊಂಬರ್ತಾರೆ. ನಮ್ಮ ಹುಡುಗರು ಬಂದಾಗ ನಾನೇ ಕಾಲ್ ಮಾಡ್ತೀನಿ. ನೀವ್ ಹೇಳ್ದಂಗೆ ಹೇಗೋ ಮಾಡಿ ಮನೆಗೆ ಹೋಗ್ಬಿಡ್ತೀನಿ ಮೇಡಮ್. ನೋಡು, ನನ್ನ ಫೋನ್ ಬರೋವರೆಗೂ ಯಾವುದೇ ಕಾರಣಕ್ಕೂ ಡೋರ್ ಓಪನ್ ಮಾಡಬೇಡ, ಅರ್ಥ ಆಯ್ತಾ? ಆಯ್ತು ಮೇಡಮ್. ಮಂತ್ರ, ಹೊರೆನ ಇಳಿಸೋದಕ್ಕೆ ಜನನ ಕಳಿಸ್ಬಿಟ್ಟಿದ್ದೀನಿ. ಆದಷ್ಟು ಬೇಗ ಇಳಿಸಿ ನನಗೆ ಇನ್ಫಾರ್ಮ್ ಮಾಡ್ತಾರೆ. ಮಂತ್ರ ನೋಡಿಲಿ, ಮಂತ್ರ ಅಂದರೆ ಹೇಗಿರಬೇಕು, ಈಗಿರಬಾರ್ದು.